ಬಾಸ್ ದರ್ಶನ್ ಅವರ ಸಿನಿಮಾ ವೀಕ್ಷಿಸಲು ಈಗಾಗಲೇ ಬುಲೆಟ್ ರಕ್ಷಕ್ ಅವರು ಬಂದಿದ್ದಾರೆ. ಏನ್ ಹೇಳ್ತಾರೆ, ಸಿನಿಮಾ ನೋಡ್ಬೇಕಲ್ವಾ ಸರ್? ಇವಾಗ ಫಸ್ಟ್ ಸಿನಿಮಾ ನೋಡಬೇಕು ಅಂದ್ರೆ ಬೆಳಿಗ್ಗೆ ಫ್ಯಾನ್ ಶೋ ಒಂದು 5 ಗಂಟೆಗೆ ಅರೇಂಜ್ ಮಾಡಿದ್ರು ನಮ್ಮ KR ಪುರಮಲ್ಲಿ. ಅಲ್ಲಿ ಹೋಗಿದ್ದೆ. ಅದು ಲಾಸ್ಟ್ ಶಾಟ್ ಮಾತ್ರ ನೋಡಿದೆ, ಯಾಕಂದ್ರೆ ಇಡೀ ಸಿನಿಮಾ ನೋಡಿದ್ರೆ ಜೋಶ್ ಹೋಗ್ಬಿಡುತ್ತೆ ಅಂತ ಲಾಸ್ಟ್ ಶಾಟ್ ಸಿನಿಮಾ ನೋಡ್ಕೊಂಡ್ ಬಂದೆ. ಇವಾಗ ಅನುಪಮ ಮೈನ್ ಥಿಯೇಟರ್ ಅಲ್ಲಿ ಇಡೀ ಸಿನಿಮಾ ನೋಡ್ತೀನಿ ಜನ ಜೊತೆ ಕೂತ್ಕೊಂಡು. ಖುಷಿ ಕೊಡ್ತಿದೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಬೇರೆ ಥಿಯೇಟರ್ಗೆ ಏನಾದ್ರು ವಿಸಿಟ್ ಮಾಡೋ ಪ್ಲಾನ್ ಇದೆಯಾ? ನೋಡೋಣ ಸರ್, ಹೋಗ್ತಾ ಹೋಗ್ತಾ ಎಲ್ಲೆಲ್ಲಿ ಸಿಗುತ್ತೆ ಥಿಯೇಟರ್ಗಳು, ಎಲ್ಲರೂ ಕರೀತಾ ಇದ್ದಾರೆ, ಅನ್ನದಾನ ಮಾಡ್ತಿದ್ದಾರೆ. ಆಮೇಲೆ ನಮ್ಮ ಮತ್ತಿ ಬೆಲೆಯಲ್ಲಿ ಮರಿಗಳು ಹೊಡಿತಾ ಇದ್ದಾರೆ, ಎಲ್ಲ ಕಡೆ ಕರೆದಿದ್ದಾರೆ, ವಿಸಿಟ್ ಮಾಡ್ತಾ ಇರ್ಬೇಕು. ಏನ್ ನಿರೀಕ್ಷೆ ಇಟ್ಕೊಂಡ್ ಬಂದಿದ್ದೀರಾ? ಅಂದ್ರೆ ಈಗ ಸಿನಿಮಾ ಪೂರ್ತಿ ನೋಡಿಲ್ಲ ಅಂದ್ರೆ ಏನ್ ನಿರೀಕ್ಷೆ ಇಟ್ಕೊಂಡ್ ಬಂದಿದ್ದೀರಾ? ನಿರೀಕ್ಷೆ ಏನಿಲ್ಲ ಸರ್, ಸೂಪರ್ ಆಗಿರುತ್ತೆ ಅಂತ ಗೊತ್ತು. ತಲೆಯಲ್ಲಿ ಏನು ಹಿಡ್ಕೊಳ್ಳೋದು ಬೇಕಾಗಿಲ್ಲ. ಯಾಕೆ ಅಂದ್ರೆ ಸುಮಾರು ಹೀರೋ ಅಲ್ಲ, ಸೂಪರ್ ಹೀರೋ ಡಿ ಬಾಸ್. ಇವತ್ತು ಹೇಳ್ತೀನಿ, ಮುಂದಕ್ಕೆ ಹೇಳ್ತೀನಿ. ಅದು ವೇಟ್ ಮಾಡ್ತಾ ಇದ್ದು ಅಂತ. ಯಾಕೆಂದ್ರೆ ಇದೇ ವರ್ಷ ಕ್ರಾಂತಿ ಬಂದಿತ್ತು, ಇವಾಗ ಕಾಟೇರ ಬಂದಿದೆ, ಅದಕ್ಕೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ದರ್ಶನ್ ಅವರ ಸಿನಿಮಾ ಸಾಲಿನಲ್ಲಿ ಇದೊಂದು ವಿಭಿನ್ನ ಸಿನಿಮಾ. ಯಾಕೆಂದ್ರೆ 70ರ ದಶಕದ ನೈಜ ಕತೆ. ಈ ಒಂದು ಇದರಲ್ಲಿ ನಿಟ್ಟಿನಲ್ಲಿ ಏನ್ ಹೇಳ್ತೀರಾ? ಪ್ರತಿ ವರ್ಷ ಏನೇ ಯಾವ ಸಿನಿಮಾ ಮಾಡಿದ್ರು ಬಾಸ್ ಇಟ್ಕೊಂಡು ಪ್ಯಾನ್ ಇಂಡಿಯಾಗೆ ಮಾಡಬೇಕು, ಮತ್ತೊಂದಕ್ಕೆ ಮಾಡಬೇಕು, ಬೇರೆ ದೇಶಕ್ಕೆ ಮಾಡಬೇಕು ಅಂತ ಹೊರಟವರಲ್ಲ. ಕರ್ನಾಟಕಕ್ಕೆ ಸಿನಿಮಾ ಮಾಡಬೇಕು, ಕನ್ನಡ ಜನಕ್ಕೆ ಏನು ಮುಟ್ಟುತ್ತೆ, ಯಾವ ಕಂಟೆಂಟ್ ಮುಟ್ಟುತ್ತೆ ಅಂತ ತಿಳ್ಕೊಂಡು ಮಾಡ್ತಾರೆ. ಇವಾಗ ರೈತರ ಪರ ಒಂದು ಸಿನಿಮಾ ಮಾಡಿದ್ದಾರೆ, ಇದು ರೈತರ ಪರ. ಆಮೇಲೆ ಇನ್ನೊಂದು ಡಿಫ್ರೆಂಟ್ ಶೇಡ್ಸಲ್ಲಿ ಬರ್ತಾ ಇರ್ತಾರೆ ಇಡೀ ಸಿನಿಮಾ, ಅದು ತುಂಬ ವಿಭಿನ್ನವಾಗಿದೆ. ಈಗ ತರುಣ್ ಸುಧೀರ್ ಅವರ ಡೈರೆಕ್ಷನ್ ಇದೆ ಚಿತ್ರಕ್ಕೆ, ಅವರ ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀರಾ? ತರುಣ ನನಗೇನು ದೂರ ಅಲ್ಲ, ಯಾಕೆಂದರೆ ಮೊದಲನೇ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡ್ಕೊಂಬಂದೆ. ಅವ್ರ ಜೊತೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ನಾನು ಗುರು ಶಿಷ್ಯರು ಮೂಲಕ. ಅದಾದಮೇಲೆ ರಾಬರ್ಟಲ್ಲಿ ನೋಡಿದ್ವಿ, ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕಾಣ್ತು. ಅದಕ್ಕಿಂತ 10 ಪಟ್ಟು ಸಕ್ಸಸ್ಸು ಇಲ್ಲಿ ಕಾಟೇರಲ್ಲಿ ಕಾಣ್ತಾ ಇದ್ದೀವಿ. ಡೈರೆಕ್ಷನ್ ಬಗ್ಗೆ ಹೇಳೋದೇ ಬೇಡ, ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಬಾಸ್ಗೆ ಸಪ್ರೇಟಾಗಿ ಬೇರೆ ಥರನೇ ಮಾಡಿರ್ತಾರೆ. ಅದಕ್ಕೆ ನಾನು ಸ್ಕ್ರೀನಲ್ಲಿ ಕೂತ್ಕೊಂಡು ನೋಡ್ಬೇಕಂತ ತುಂಬ ಖುಷಿ ಇದೆ. ಮಾಲಾಶ್ರೀ ಅವರ ಮಗಳು ಪ್ರಥಮ ಚಿತ್ರ ಇದು. ಏನ್ ನಿರೀಕ್ಷೆ ಇದೆ ಅವರಿಂದ, ಅಥವಾ ನೋಡಿದ್ರ ಅವ್ರನ್ನ, ಅಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ನೋಡಿದ್ರ ಈಗಾಗಲೇ? ಇಲ್ಲ ಆನ್ ಸ್ಕ್ರೀನ್ ನೋಡಿಲ್ಲ, ಬರೀ ಸಾಂಗ್ಸು ಏನು ಯೂಟ್ಯೂಬಲ್ಲಿ ಬಿಟ್ಟಿದ್ರು. ಮತ್ತು ರೀಸೆಂಟಾಗಿ ಇವಾಗ ನಮ್ಮ ಲಾಂಚ್ ಈವೆಂಟಲ್ಲೆಲ್ಲ ನೋಡಿದೆ. ಇವಾಗ ಅದು ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಆಸೆ ಇದೆ. ಯಾಕೆಂದರೆ ಅವರ ತಾಯಿ ಬಂದು ಮಾಲಾಶ್ರೀ ಮೇಡಮು ಲೆಜೆಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರು ಒಂದು ಮಗಳು ಇವತ್ತು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು, ಅದು ಮೊದಲನೇ ಸಿನಿಮಾ, ಅದು ನಮ್ಮ ಬಾಸ್ ಜೊತೆ ಮಾಡಿರೋದು. ಖುಷಿ ಇದೆ. ಇಲ್ಲಿಂದನೇ ಸ್ಟಾರ್ ಚೇಂಜ್ ಅವ್ರದ್ದು ಇಂಡಸ್ಟ್ರಿಲಿ. ಇನ್ನೊಂದು ಸ್ವಲ್ಪ ಚಾರ್ಮು, ಇನ್ನೊಂದು ಸ್ವಲ್ಪ ಶೈನ್ ಆಗಲಿ ಅಂತ ಇಂಡಸ್ಟ್ರಿಲಿ, ಒಳ್ಳೇದಾಗಲಿ ಅವ್ರಿಗೆ. ಓಕೆ, ಒಟ್ಟಾರೆಯಾಗಿ ಡಿ ಬಾಸ್ ಫ್ಯಾನ್ಸಿಗೆ ಏನು ಹೇಳ್ತೀರಾ? ಫ್ಯಾನ್ಸ್ಗೆಲ್ಲ ಏನು ಹೇಳೋದೇ ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಟೇರಿಗೋಸ್ಕರ ಕಾಯ್ತಾ ಇದ್ರು. ಹಿಂದಿನ ದಿನ ನೈಟಿಂದಾನೆ 2 ದಿನದಿಂದಾನೆ ಬುಕ್ಕಿಂಗು ಪ್ರೀ ಬುಕ್ಕಿಂಗ್ ಫುಲ್ಲು ಹೌಸ್ಫುಲ್ ಆಗಿದೆ. ಅಲ್ಲಿನ ಅಭಿಷೇಕ ಮಾಡ್ತಿದ್ದಾರೆ, ಕಡ್ಡೋಡ್ಗಳು ಹಾಕ್ತಿದ್ದಾರೆ, ಮರಿ ಹೊಡಿತಿದ್ದಾರೆ, ಬಿರಿಯಾನಿ ಹಂಚ್ತಿದ್ದಾರೆ. ಏನು ಹೇಳೋದು ಬೇಕಾಗಿಲ್ಲ, ಬಂದು ಎಲ್ಲರೂ ನೋಡಲಿ ಸುಮ್ಮನೆ. ಎಸ್